ಏನೋ ಇಷ್ಟು ಕಾಲ ಹೆಸರಿಗೆ ಮಾತ್ರ ಅಪ್ಪ ಅಮ್ಮ ಆಗಿದ್ವಿ ಹೊರತು ನಿನಗೆ ಅಂತ ಏನು ಮಾಡೋಕ್ಕಾಗ್ಲಿಲ್ಲ. ಇನ್ಮೇಲಿಂದಾದ್ರೂ ನಮ್ಮ ಮಗನಾಗಿ ನಿನ್ನ ನೋಡ್ಕೋಬೇಕು ಅಂತ ಆಸೆ ಪಡ್ತಿದ್ರೆ ನೀನೇನೋ ಮನೇಲಿರ್ದೇನೆ ಅಲ್ಲಿ ಇಲ್ಲಿ ಹೋಗ್ತಿದ್ಯಾ. ಖಾಲಿಯಾಗಿ ಕೂತ್ಕೊಳ್ಳೋ ವಯಸ್ಸು ಅಲ್ವಲ್ಲ ಅಪ್ಪ. ಅದಕ್ಕೋಸ್ಕರ ಮನೆ ಬಿಟ್ಟು ತಿರುಗ್ತಾ ಇರ್ತೀಯಾ. ನಾಳೆ ದಿವಸ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಪ್ಪ. ನಾನು ನಂಬ್ಕೊಂಡು ಬರೋ ರಾಜಲಕ್ಷ್ಮಿಗೆ ಯಾವುದೇ ತೊಂದರೆ ಆಗೋ ಥರ ನೋಡ್ಕೋಬೇಕಂದ್ರೆ ಯಾವುದೋ ಒಂದು ಕೆಲಸ ಇರ್ಬೇಕಲ್ವಾ. ಸರಿ ಆಯ್ತು, ಹೋಗುವಂತೆ. ಮೊದಲು ಟಿಫನ್ ಮಾಡ್ಕೊಂಡು ಹೋಗು. ಅಮ್ಮ ನನಗೆ ಹಸಿವಿಲ್ಲ ಅಮ್ಮ. ಅಂದ್ರೆ ಏನೋ ತಿಂಡಿ ತಿಂದೇನೆ ಆಚೆ ಹೋಗ್ತೀಯಾ? ಅದೆಲ್ಲ ಆಗಲ್ಲ, ನೀನ್ ತಿನ್ಬಿಟ್ಟೆ ಹೋಗ್ಬೇಕು. ನಾನ್ ತಿನ್ನಿಸ್ತೀನಿ, ಬಾ ತಿನ್ನು. ಅಮ್ಮ ನನಗೆ ಇವಾಗ ಏನು ಬೇಡ. ಇನ್ಯಾವಾಗ್ಲೋ ತಿಂತೀಯಾ? ತಿನ್ನೋ. ಒಳ್ಳೆ ಮನ್ಸಿರೋ ನಿನ್ಗೆ ಕೈ ತುತ್ತು ತಿನ್ಸೋ ಅದೃಷ್ಟ ಆ ದೇವ್ರು ನನಗ್ ಕೊಟ್ಟಿರ್ಲಿಲ್ಲ. ಈಗಾದ್ರೂ ನನ್ನ ಆಸೆ ತೀರ್ಸೋ. ಹೊಟ್ಟೆಲ್ ಹುಟ್ಟಿದ ಮಗ ಅಂತ ಅವನ್ ತಪ್ಪು ಮಾಡಿದ್ರು ಸಮರ್ಥಿಸ್ಕೊಂಡು ನಿನ್ನ ದೂರ ಮಾಡ್ಕೊಂಡಿದ್ವಿ. ಒಂದ್ ರೀತಿಲಿ ಮಗನ್ ಕಣ್ಣಲ್ಲಿ ನೀರ್ ಹಾಕ್ಸಿ ತಾಯಿ ಕಣೋ ನಾನು. ಅಮ್ಮ ನಾನ್ ಮಾಡಿರೋ ಪಾಪಕ್ಕೆ ಈ ರೀತಿ ಆದ್ರೂ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಬಾ ಕೂತ್ಕೋ, ಕೂತ್ಕೊಳ್ಳೋ, ಕೂತ್ಕೋ. ಅಮ್ಮ ಬೇಡ ಅಮ್ಮ. ಹಲೋ, ಏನ್ ಸರ್, ನನ್ನ ಫೋನ್ ಲಿಫ್ಟ್ ಮಾಡಕ್ಕೆ ಇಷ್ಟ ಹೊತ್ತಾ? ಫೋನ್ ಮಾಡ್ತಿದ್ದ ಹಾಗೆ ರಿಸೀವ್ ಮಾಡ್ತೀರಾ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನಮ್ಗಿರತ್ತೆ ಅಲ್ವಾ? ಎದುರುಗಡೆ ಅಪ್ಪ ಅಮ್ಮ ಇದ್ರು, ಅದಕ್ಕೆ ಫೋನ್ ಎತ್ತಕ್ಕಾಗಿಲ್ಲ. ಅಯ್ಯೋ ಸರಿ ಸರಿ, ಮತ್ತೆ ಮಾಡ್ತೀನಿ. ಪರವಾಗಿಲ್ಲ, ನಾನೇ ಪಕ್ಕಕ್ಕೆ ಬಂದು ಮಾತಾಡ್ತಿದ್ದೀನಿ. ಹೇಳು. ಏನ್ ಮಾಡ್ತಿದ್ದೀರಾ ಅಂತ ಕೇಳಕ್ ಮಾಡ್ದೆ. ಓ, ಮೊದಲು ತಾವೇನ್ ಮಾಡ್ತಿದ್ದೀರಾ ಹೇಳಿ. ಏನೂ ಇಲ್ಲ, ಯಾಕೋ ಮನಸ್ಸು ಅಷ್ಟ್ ಸರಿ ಇಲ್ಲ. ಏನಾಯ್ತು? ಅದನ್ನ ನಾವ್ ಸಿಕ್ತಾಗ ಹೇಳ್ತೀನಿ ಬಿಡಿ. ಯಾವಾಗ ಸಿಗ್ತೀರಾ? ಸುಮ್ನೆ ಭೇಟಿಯಾಗಿ ಮಾತಾಡಿದ್ರೆ ಸರಿ ಹೋಗುತ್ತಾ? ನಾಳೆ ನೀನ್ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಇರ್ಬೇಕಲ್ಲ. ರಾಜಾರಾಮ್ ಅವ್ರ ಮನೆಗೆ ಅಳಿಯಾಗೋಕ್ ಮುಂಚೆ ಕೆಲ್ಸ ಗಿಲ್ಸ ಇಲ್ಲ ಅಂತ 4 ಜನ 4 ತರ ಮಾತಾಡ್ತಾರೆ. ಹಾಗ್ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಒಂದು ಒಳ್ಳೆ ಕೆಲಸ ನೋಡ್ಕೊಂಡು 4 ಜನರ ಮುಂದೆ ಹೋಗಿರೋ ಮರ್ಯಾದೆನ ಸಂಪಾದಿಸಿ ಒಳ್ಳೆ ಪೊಸಿಷನ್ಗೆ ಬಂದು ಆಗ ನಿನ್ನ ಮದ್ವೆ ಆಗ್ತೀನಿ. ಆಗ್ಲೇ ಅಲ್ವಾ ನಿಮ್ಮ ಅಪ್ಪಂಗ್ ಕೂಡ ನನ್ನ ಅಳಿಯ ಅಂತ ಹೇಳ್ಕೊಳಕ್ಕೆ ಗೌರವ ಇರುತ್ತೆ. ನನ್ನ ಕ್ಷಮಿಸಿ. ಗೌರವದಿಂದ ಮಾಡ್ತಾ ಇದ್ದಿದ್ ಕೆಲ್ಸ ಹೋಗಿ ಎಲ್ರೂ ಮುಂದೆ ಅವಮಾನ ಆಗಿ ಅಪ್ಪ ಬೇಜಾರ್ ಮಾಡ್ಕೊಳ್ಳೋ ಹಾಗಾಗಿದ್ದು ನನ್ನಿಂದಾನೇ ಅಲ್ವಾ? ಚೇಚೆ, ಅವಾಗ ನೀನೇನ್ ಮಾಡ್ದೆ? ಅವಾಗಿದ್ದ ಪರಿಸ್ಥಿತಿಲಿ ನಿನ್ ಪ್ಲೇಸಲ್ಲಿ ಯಾರೇ ಇದ್ರು ಹಾಗೆ ಬಿಹೇವ್ ಮಾಡ್ತಿದ್ರು. ಮಾಡ್ತಿದ್ರೇನು, ಆದ್ರೆ ನಾನ್ ಮಾಡ್ದಾಗ ಯಾರು ಮಾಡಿರಲ್ವೇನು. ಅಭಿಮಾನದಿಂದ ಹುಟ್ಟೋ ಅನುಮಾನ ಕೋಪ ಹಾಗೆ ಇರುತ್ತೆ ರಾಜಲಕ್ಷ್ಮಿ. ಅಷ್ಟೆಲ್ಲ ಮಾಡಿದ್ರು ನಿಮಗ್ ನನ್ ಮೇಲೆ ಕೋಪ ಬರ್ತಿಲ್ವಾ? ನಿನ್ ಕೋಪದಲ್ಲಿ ಪ್ರೀತಿ ನೋಡ್ರು ನನಗೆ ಕೋಪ ಅಲ್ಲ, ಇನ್ನೂ ಪ್ರೀತಿ ಹೆಚ್ಚಾಯ್ತು. ಸರಿ, ನಾನು ಹೊರಗಡೆ ಹೋಗಿ ಬರ್ತೀನಿ. ಇಷ್ಟು ದಿನ ಪ್ರಯತ್ನ ಮಾಡ್ತಿದ್ರು ಸಿಕ್ಲಿಲ್ಲ ಅಂದ್ರೆ ಇವತ್ ಸಿಗತ್ತಾ? ಪ್ರಯತ್ನ ಮಾಡ್ತಿದ್ರೆ ನಾನು ಅರ್ಥ ಮಾಡ್ಕೊಂಡು ಕೆಲಸ ಕೊಡೋರ್ಗೆ ಯಾರೋ ಒಬ್ರು ಇರ್ತಾರಲ್ವಾ? ಹೇಗಾದ್ರೂ ಸರಿ, ನಮ್ ಮದ್ವೆ ಆಗೋದ್ರೊಳಗೆ ಕೆಲ್ಸಕ್ಕೆ ಸೇರ್ಕೋತೀನಿ. ನೀವೆಲ್ಲ ಗರ್ವದಿಂದ ಹೇಳ್ಕೊಳ್ಳೋ ಸ್ಥಾನದಲ್ಲಿ ನಾನು ಇರ್ತೀನಿ. ನಿಮ್ಗೆ ಆದಷ್ಟು ಬೇಗ ಕೆಲ್ಸ ಸಿಗ್ಬೇಕು ಅಂತ ಆ ದೇವ್ರನ್ನ ಕೇಳ್ಕೊತೀನಿ. ಅಷ್ಟೇನಾ? ನನ್ಗೆ ಆಲ್ ದ ಬೆಸ್ಟ್ ಹೇಳಲ್ವಾ? ಆಲ್ ದ ಬೆಸ್ಟ್. ಏನ್ ಮೇಡಮ್, ಕೇಳಿ ಬೇರೆ ಹೇಳ್ಸ್ಕೋಬೇಕಾಗಿದೆ? ಈ ಸಲ ಕೇಳಕ್ ಮುಂಚೆನೆ ಹೇಳ್ತೀನಿ. ಓಕೆ, ಬಾಯ್. ಬಾಯ್. ಅದು ನಾನಲ್ಲ ರೀ, ರಾಜಿ ಏನು ಮಾತಾಡ್ಬೇಕಂತೆ. ಹಾ ಅಮ್ಮ, ತಪ್ಪೇನಿದ್ಯಮ್ಮ, ಹೇಳು. ನೀನ್ ನನಗೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ನಿಮ್ಮ ಅಪ್ಪನ ಹತ್ರ ಹೇಳು. ಹೇಳಿ. ಅಪ್ಪ, ಅದು ನನ್ನ ಹತ್ರ ಹೇಳೋದಕ್ಕೆ ಒಂದ್ಸಲ ಭಯ ಪಟ್ಟಿದ್ದಕ್ಕೆ ಈ ಅಪ್ಪ ಕೆಟ್ಟವನಾಗೋಗಿದ್ದ.
ಇನ್ನೊಂದ್ಸಲ ಕೆಟ್ಟವನಾಗಿ ಮಾಡ್ಬೇಡಮ್ಮ. ಅಪ್ಪ ಹೇಳಮ್ಮ, ಏನ್ ಹೇಳ್ಬೇಕು ಅಂತ ಬಂದಿದ್ಯೋ ಭಯ ಪಡದೆ ಹೇಳು. ಅವ್ರ ಕೆಲ್ಸ ನನ್ನಿಂದಾನೇ ಹೊರಟೋಯ್ತು. ಹೊರಗಡೆ ಎಲ್ರೂ ಅವ್ರನ್ನ ಕೆಟ್ಟವರು ಅನ್ಕೊಳ್ತಾ ಇದ್ದಾರೆ. ನನ್ ಜೊತೆ ಕೆಟ್ಟದಾಗ ನಡ್ಕೊಂಡಿರೋದಕ್ಕೆ ಅವ್ರನ್ನ ಕಾಲೇಜಿಂದ ಅವಮಾನ ಮಾಡಿ ತೆಗ್ಬಿಟ್ಟಿದ್ದಾರೆ. ಪಾಪ ಅವರು ಹೋಗಿರೋ ಕೆಲ್ಸನ, ಗೌರವನ ಮತ್ತೆ ಸಂಪಾದಿಸೋವರೆಗೂ ನಿಮ್ಗೆ ಅಳಿಯ ಆಗಕ್ಕಾಗಲ್ಲ ಅಂತ ಅವರು ಕೆಲ್ಸಕ್ಕೋಸ್ಕರ ತುಂಬಾ ಪ್ರಯತ್ನ ಪಟ್ರೂ ಸಿಗ್ತಾ ಇಲ್ಲ ಅಪ್ಪ. ನನ್ನಿಂದ ಅವರು ಇನ್ನೂ ಬೇಜಾರು ಮಾಡ್ಕೊಳ್ಳೋದು ನನಗೆ ತುಂಬಾ ಬೇಜಾರಾಗತ್ತೆ ಅಪ್ಪ. ಅದಕ್ಕೆ ನನ್ನಿಂದ ಆ ಕಾಲೇಜಲ್ಲಿ ಅವ್ರ ಮರ್ಯಾದೆ ಕೆಲಸ ಹೋಯ್ತು. ಅಲ್ಲೇ ಅವ್ರಿಗೆ ಮತ್ತೆ ಕೆಲಸ ಕೊಡ್ಸಿದ್ರೆ ಹಾಗಂತ ಅವ್ರೇನು ಹೇಳಲಿಲ್ಲ ಅಪ್ಪ. ನನಗೆ ಅನ್ನಿಸ್ತು ನನ್ನಿಂದ ಅವ್ರಿಗೆ ನಷ್ಟ ಆಗಿದ್ರು, ಒದೆ ತಿಂದ್ರು ಕೂಡ ಅವರು ಯಾವತ್ತೂ ಒಂದ್ ಮಾತು ಹೇಳಲಿಲ್ಲ. ಇವಾಗ್ಲೂ ಕೂಡ ಅವರು ನಿಮ್ ಗೌರವದ ಬಗ್ಗೆನೇ ಯೋಚಿಸ್ತಾ ಇದ್ದಾರೆ ಅಪ್ಪ. ನಿಮ್ ಅಳಿಯ ಆಗ್ಬೇಕು ಅಂದ್ರೆ ಈ ಮನೆ ಗೌರವನ ಕಾಪಾಡುವಂತ ಮನುಷ್ಯ ಆಗ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ನೀವು ಮನಸ್ಸು ಮಾಡಿದ್ರೆ ಅವ್ರಿಗೆ ಕೆಲಸ ಸಿಗತ್ತೆ ಅಪ್ಪ. ಶೌರ್ಯಗೆ ಕೆಲಸ ಕೊಡಿಸ್ಬೇಕು ಅಷ್ಟೇ ಅಲ್ವಾ? ಹೌದಪ್ಪ, ಹೌದು. ನನ್ನ ಮಗಳನ್ನ ಕಾಪಾಡಿ ನನ್ನ ಹತ್ರನೇ ಕೆಟ್ಟವನಾದ ಅವನ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೀನಮ್ಮ. ಆ ತಪ್ಪನ್ನ ಸರಿ ತಿದ್ಕೋಬೇಕಾಗಿರೋ ಜವಾಬ್ದಾರಿ ನನಗಿದೆ.